76ನೇ ಗಣರಾಜ್ಯೋತ್ಸವಕ್ಕೆ ಮಹಾತ್ಮ ಗಾಂಧೀಜಿಯವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಶೂರ ಸಂಗೊಳ್ಳಿ ರಾಯಣ್ಣನಿಗೆ 76ನೇ ಗಣರಾಜ್ಯೋತ್ಸವದ ಬೆಳಗಿನಿಂದ ಹಿಡಿದು ಇಲ್ಲಿವರೆಗೆ ಕಾರ್ಯಕ್ರಮಗಳು ಬಹಳ ವ್ಯವಸ್ಥೆ ಮತ್ತು ಯಶಸ್ವಿಗೆ ಇವತ್ತು ಎಲ್ಲ ನಮ್ಮ ಗ್ರಾಮದ ಎಲ್ಲ ಹಿರಿಯರು, SDMCಯ 2 ಶಾಲೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಜನಪ್ರತಿನಿಧಿಗಳು, ಶಿಕ್ಷಣ ಪ್ರೇಮಿಗಳು, ಹಾಗೆ ಲಕ್ಕುಂಡಿ ಗ್ರಾಮದ 90 ಯುವಕರು, ಸಹೋದರಿಯರು, ಎಲ್ಲ ವಿದ್ಯಾರ್ಥಿನಿಯರು ಬಹುಶಃ 1 ವಾರದಿಂದ ಸಂಪೂರ್ಣ ತಯಾರೊಂದಿಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸನ್ನದ್ಧರಾಗಿದ್ದೀರಿ. ಬೆಳಗಿನ ಒಂದು ಪೂಜಾ ಕಾರ್ಯಕ್ರಮ ಇರಬಹುದು, ಧ್ವಜಾರೋಹಣ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿತು. ಇದೀಗ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ವೇದಿಕೆ ಕಾರ್ಯಕ್ರಮವನ್ನ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತೇಳಿ ಆ 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿನಿಯರು ಬೇಗನೆ ಬಂದು ಪ್ರಾರ್ಥನೆಗೆ ತಾವೆಲ್ಲ ಪ್ರಾರ್ಥನೆಯನ್ನು ಕೈಬೇಕು ಅಂತೇಳಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ದೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ. ನಿನ್ನ ನಾಮ ನಿನಾದವಾಗ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ಜಗದ ಜನನಿ ಭಾರತಾಯಿದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಗುವ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನದೆ. ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ. ನನ್ನ ಕನಕನ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ತೇಜವ ಜಗವು ನೋಡಲಿ, ಉರಿವೆ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಘೃತವು ಸತತ ಎರೆಯುತ್ತಿರುವೆನು ಭರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ, ನಾಳೆ ನಂದಾದೀವಿಗೆ. ಭಕ್ತಿ ತೆರದಿ ದೇಹ ಉರಿಯಲಿ, ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನ್ನು ಬರದಿ ನಾನದನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಷ್ಟಿ ಜಗದಲ್ಲಿ ನಿನ್ನ ಪೂಜಿ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಶೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ.
ಮೊದಲ ಪ್ರಾರ್ಥನೆಯನ್ನ ಬಹಳಷ್ಟು ಸುರಾಗವಾಗಿ ಭಕ್ತಿಯಿಂದ ಗೈದಿರ್ತಕ್ಕಂಥ ಸಹೋದರಿಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೆ ನಿಮ್ಮೆಲ್ಲರನ್ನ ಬಹಳ ಆತ್ಮೀಯತೆಯಿಂದ ಸ್ವಾಗತ ಮಾಡಲು ಬರ್ತಾ ಇದ್ದಾರೆ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ RR ಹುಗಾರ್ ಸರ್ ಅವರು. ದಯಮಾಡಿ ಅವರು ವೇದಿಕೆ ಬರಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯ ಸಹೋದರಿ ಹಾಗೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸಿಂಗನಳ್ಳಿ ಮೇಡಮ್ ಹಾಗೂ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆಯರಾದ ಸಹೋದರಿ SP ಎಲ್ಗಾರ್ ಗುರುಮಾತೆಯವರು ದಯಮಾಡಿ ವೇದಿಕೆಯನ್ನು ಹಂಚಿಕೊಳ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಇಲ್ಲಿ ಬನ್ನಿ. ಹಾಗೆಯೇ ಇದೀಗ ಸ್ವಾಗತ ಭಾಷಣವನ್ನ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶ್ರೀ RR ಹುಗಾರ್ ಸರ್ ಅವರು ತಮ್ಮೆಲ್ಲರನ್ನ ಇದೀಗ ಸ್ವಾಗತಿಸಲಿದ್ದಾರೆ. ವಿದ್ಯಾದೇವತೆಯಾದ ತಾಯಿ ಸರಸ್ವತಿಯನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಕ್ಷೇತ್ರ ದೇವರಾದ ಗಾಳಿಮರಡಿ ಶ್ರೀ ವೀರಭದ್ರೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತಾ, 76ನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಶುಭ ಮುಂಜಾನೆಯ ಅತ್ಯಂತ ಸುಂದರವಾದಂತಹ ಈ ಕಾರ್ಯಕ್ರಮ ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಯೊಳಗೆ ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಐತಿ ಅನ್ನೋರಂಗ ಎಲ್ಲರೂ ಅಲಂಕೃತವಾಗ್ಕೊಂಡು ಇವತ್ತಿನ ದಿವಸ ಬಂದಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ಅಷ್ಟು ನಡೆದಿಲ್ಲ. ನಮ್ಮ ಪಕ್ಕದ ನಾಗನೂರಿನಲ್ಲೂ ನಡೆದೈತಿ, ಯರಗುದ್ದಿಯಲ್ಲಿ ನಡೆದೈತಿ, ಅಷ್ಟೇ ನಮ್ಮ ತಾಲೂಕಿನ ತುಂಬೆಲ್ಲ ನಡೆದೈತಿ. ನಮ್ಮ ತಾಲೂಕಲ್ಲ, ನಮ್ಮ ಜಿಲ್ಲಾ ತುಂಬ, ನಮ್ಮ ರಾಜ್ಯದ ತುಂಬ, ನಮ್ಮ ಇಡೀ ದೇಶದ ತುಂಬ ನಡೆದಂಥ ಈ ಕಾರ್ಯಕ್ರಮ ದೇಶದ ಒಂದು ಐಕ್ಯತೆಯನ್ನು ತೋರಿಸ್ತದೆ. ನಮ್ಮ ದೇಶ ಎಲ್ಲ ಕೂಡ್ಕೊಂಡು ನಡೆಸುವಂತಹ ಕಾರ್ಯಕ್ರಮ ಇದಾಗಿದೆ. ಜನವರಿ 26 ಮತ್ತು ಆಗಸ್ಟ್ 15 2 ರಾಷ್ಟ್ರೀಯ ಕಾರ್ಯಕ್ರಮಗಳ ಇಂಥ ಒಂದು ಸುಸಂದರ್ಭದಲ್ಲಿ ಎಲ್ಲ ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯಮಾನ್ಯರನ್ನು ಸ್ವಾಗತಿಸುವಂತಹ ಸೌಭಾಗ್ಯ ನನ್ನದಾಗಿದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪ್ರೌಢಶಾಲೆಯ SDMC ಅಧ್ಯಕ್ಷರಾದಂತಹ ಪರ್ವತಣ್ಣ ಪಾಟೀಲ್ ಅವರನ್ನು ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ವೇದಿಕೆಗೆ ಗೌರವವನ್ನು ಸೂಚಿಸಬೇಕು. ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದಂತಹ ಮಾಂತೇಶಣ್ಣ ಸಂಭವಾಮಠ್ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ವೇದಿಕೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಊರಿನ ಗಣ್ಯರು, ಅತ್ಯಂತ ಹಿರಿಯರು, ಶಿಕ್ಷಣ ಪ್ರೇಮಿಗಳಾದಂತಹ ನಿಂಗನಗೌಡ ಪಾಟೀಲ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಮಾಜಿ SDMC ಅಧ್ಯಕ್ಷರಾದಂತಹ ವೀರಭದ್ರಯ್ಯ ಯರ್ಜರಿಮಠ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಎಲ್ಗಾರ್ ಮೇಡಮ್ ಅವರನ್ನು ಕೂಡ ವೇದಿಕೆ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ SN ಸಿಂಗನಳ್ಳಿ ಮೇಡಮ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವೇದಿಕೆಯ ಪರವಾಗಿ, ಎಲ್ಲ ಗುರು ಬಳಗದ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಮಾಜಿ ಸೈನಿಕರು ಆದಂತಹ ಅಡಿಯಪ್ಪ ಕುಂದರ್ನಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಯ ಮಾಜಿ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸಂಗನಗೌಡರು ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಪ್ರೇಮಿಗಳು, ಯುವ ಮುಖಂಡರು ಆದಂತಹ ಚನ್ನಪ್ಪಣ್ಣ ಸಿಗೇಳಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರು ಹಾಗೂ LIC ಯಶಸ್ವಿ ಒಂದು ಏಜೆಂಟ್ರು ಹಾಗೂ ಸಿದ್ದೇಶ್ವರ ಸೊಸೈಟಿ ಹನ್ನಿಕೆರೆ ಇದರ ಅಧ್ಯಕ್ಷರು ಆದಂತಹ ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರಾದಂತಹ ಫಕೀರ್ಗೌಡ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಹಾಗೂ ನಮ್ಮ ಪ್ರೌಢಶಾಲೆಯ SDMC ಉಪಾಧ್ಯಕ್ಷರು, ಸದಸ್ಯರು, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪ್ರಾಥಮಿಕ ಶಾಲೆಯ ಎಲ್ಲ SDMC ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರಿ, ನಮ್ಮ ಪ್ರೌಢಶಾಲೆಯ ಎಲ್ಲ
ಗುರು ಬಳಗ ಮತ್ತು ಗುರುಮಾತೆಯರಿಗೂ ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ಗುರು ಬಳಗ ಗುರುಮಾತೆಯರು ಹಾಗೂ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಹಾಗೂ ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಊರಿನ ಯುವಕರು ಹಾಗೂ ನಮ್ಮ ಈ ಉಭಯ ಶಾಲೆಗಳ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಊರಿನ ನಾಗರಿಕರು, ಅಡುಗೆ ಸಿಬ್ಬಂದಿಗಳು, ಅಂಗನವಾಡಿಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಸರ್ವರನ್ನು ಕೂಡ ವೇದಿಕೆ ಪರವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರ. ಸರ್ವರನ್ನ ಹೃದಯ ತುಂಬಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥ ಹಿರಿಯ ಶಿಕ್ಷಕರು, ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಹೂಗಾರ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮಧ್ಯದಾಗಿ ಯಾಕಂತಂದ್ರೆ ಕೆಲವೊಂದಷ್ಟು ಮಕ್ಕಳು ಮಾತ್ರ ಭಾಳ ಒಳ್ಳೆಯ ಭಾಷಣಗಳನ್ನು ಮಾಡಿದ್ದಾರೆ. ಆ ಮಕ್ಕಳಿಂದ ಇದೀಗ ವೇದಿಕೆ ಮೇಲೆ ಈಗ ಭಾಷಣ ಕಾರ್ಯಕ್ರಮ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳ ಮುಗಿಯುವವರೆಗೂ ತಾವ್ಯಾರೂ ಕೂಡ ಸ್ಥಳವನ್ನು ಬಿಡದೆ ಅವರಿಗೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಇದೀಗ ಮೊದಲನೇದಾಗಿ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಸುಂದೋಳಿ ಇವರಿಂದ ಮೊದಲನೇದಾಗಿ ಒಂದು ಇಂಗ್ಲಿಷ್ ಭಾಷಣ ಇರ್ತದೆ. ಅದಾದ ನಂತರ ಸೌಮ್ಯ ಕುಂದರ್ನಾಳ್ ಇವ್ರದ್ದು ಕೂಡ ಇಂಗ್ಲಿಷ್ ಭಾಷಣ ಇರ್ತದೆ. ಆ ಒಂದು ಕಾರ್ಯಕ್ರಮದ ನಂತರ ತಾವು ಸಿದ್ಧತೆಯಲ್ಲಿರಬೇಕು. ಇದೀಗ ವಿಜಯಲಕ್ಷ್ಮಿ ಸುಂದೋಳಿ ತಾವು ಇಂಗ್ಲಿಷ್ ಭಾಷಣಕ್ಕೆ ಬರಬೇಕು. ಅದಾದ ನಂತರ ಸೌಮ್ಯ ಕುಂದರ್ನಾಳ್ ತಾವು ರೆಡಿ ಇರಬೇಕು. ಅದಾದ ನಂತರ ವೈಷ್ಣವಿ ಸಂಪ್ರಾವಿ ತಾವು ಸಿದ್ಧತೆಯಲ್ಲಿರಬೇಕು. Good morning everyone. Today is 26th January and we are celebrating 76th Republic Day of our country. At first I wish you all a very happy Republic Day. Republic Day is a national festival of India. Came into force the Constitution of India. Is the supreme law of India. Dr. Bhimrao Ambedkar is the father of the Constitution of India. We should respect our country. We should understand the importance of this great day. I am proud to be an Indian. I love my country very much. Thank you. Jai Hind, Jai Bharat. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸೌಮ್ಯ ಕುಂದರ್ನಾಳ್. ಅದಾದ ನಂತರ ಮುಂದಿನ ರೆಡಿ ಇರಬೇಕು. Good morning everyone, respected teachers, parents and all my dear friends. I am Soumya. Republic Day is a national festival of India. We celebrate this day on 26th January every year. 26th January 1950, India became a republic. Our constitution came into force on this day. The Constitution of India is the supreme law of India, and it is the largest written constitution in the world. It gives us fundamental rights like freedom of speech, education, religion and more. Every year this day is celebrated with great pride and happiness all over the nation. On this auspicious occasion in Delhi, the flag and parade is organized to Rajpath from Vijay Chowk to India Gates. In this parade, armed forces display their vigor, enthusiasm and weaponry. Bravery awards are in the given citizens of children of the nation to motivate people and bring them a sense of nationalism and pride to the nation. Thank you. Jai Hind, Jai Bharat. ಥ್ಯಾಂಕ್ ಯು ವೆರಿ ಮಚ್. ಇದೀಗ ವೈಷ್ಣವಿ. ಇದಾದ ನಂತರ ಪ್ರೌಢಶಾಲೆಯ ಸಹೋದರಿ ವಿದ್ಯಾರ್ಥಿನಿ ಸಂಜನಾ ಬಶೆಟ್ಟಿ ಅವರು ರೆಡಿ ಇರಬೇಕು. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಮುಖ್ಯ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಪಾಲಕರೇ, ನನ್ನ ಸ್ನೇಹಿತರಿಗೂ ಬೆಳಕಿನ ಶುಭೋದಯ ತಿಳಿಸುತ್ತಾ, ನನ್ನ ಹೆಸರು ವೈಷ್ಣವಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವೆಲ್ಲರೂ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಬ್ರಿಟಿಷರಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು.
ಸಿಕ್ಕಿತು. ಬಳಿಕ 1950 ಜನವರಿ 26ರಂದು ಸಂವಿಧಾನವು ಜಾರಿಗೆ ಬಂದಿತ್ತು. ಸಂವಿಧಾನವು ಜಾರಿಗೆ ಬಂದಿದ್ದರಿಂದ ನಮ್ಮ ಹಕ್ಕು, ಕರ್ತವ್ಯಗಳು ಹಾಗೂ ಪ್ರಜಾಪ್ರಭುತ್ವ ಎಲ್ಲವೂ ಸಿಕ್ಕಿತು. ಭಾರತದ ಗಣರಾಜ್ಯೋತ್ಸವವು ನಮ್ಮ ಹೋರಾಟಗಾರರ ಒಂದು ತ್ಯಾಗಕ್ಕೆ ಸಾಕ್ಷಿಯಾಗಿದಂತಿದೆ ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ವೈಷ್ಣವಿ. ಇದೀಗ ಸಂಜನಾ ಬಶೆಟ್ಟಿ ಅವರಿಂದ, ಅದಾದ ನಂತರ ಸ್ವಾಲಿಯಾ ಸೈ ಗಡ್ಕರಿ ಅವ್ರ ಸಿದ್ಧತೆಯಲ್ಲಿರಬೇಕು ಹಿಂದಿ ಭಾಷಣಕ್ಕಾಗಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತ. ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ದೇಶ ನಮ್ಮದು ಎಂದು ನಮಗೆ ಹೆಮ್ಮೆ ಇದೆ. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿತು. ಆಗ ಕ್ಯಾಬಿನೆಟ್ ಮಿಷನ್ ಶಿಫಾರಸಿನ ಮೇರೆಗೆ 1946 ಜುಲೈನಲ್ಲಿ ಸಂವಿಧಾನವನ್ನು ರಚಿಸಲಾಯಿತು. ಭಾರತ ಸಂವಿಧಾನವು 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆಯಿತು. ಡಿಸೆಂಬರ್ 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಂವಿಧಾನ ರಚನೆಗೆ ಕಾರಣೀಕರ್ತರಾದರಲ್ಲಿ ಪ್ರಮುಖರೆಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು, ಸಿ ರಾಜಗೋಪಾಲಾಚಾರಿ, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಟಿ ಕೃಷ್ಣಮಾಚಾರಿ ಇನ್ನೂ ಪ್ರಮುಖರು ಸಂವಿಧಾನ ರಚನೆಗೆ ಕಾರಣರಾಗಿದ್ದಾರೆ. ಅಂತಿಮವಾಗಿ ನಮ್ಮ ಸಂವಿಧಾನವು 1949 ಅಕ್ಟೋಬರ್ 26ರಂದು ಅಂಗೀಕಾರಗೊಂಡು ಜನವರಿ 26, 1950ರಂದು ಜಾರಿಗೆ ಬಂದಿತು. ರಾಷ್ಟ್ರಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು ಭಾರತ ಸಂವಿಧಾನವು 22 ಸಮಿತಿಗಳನ್ನು ಹಾಗೂ 5 ಉಪಸಮಿತಿಗಳನ್ನು ರಚಿಸಿತು. ಅದರಲ್ಲಿ ಪ್ರಮುಖ ಸಮಿತಿ ಎಂದರೆ ಕರಡು ಸಮಿತಿ. ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆಗೆ ನೀಡಿದ ಕೊಡುಗೆಯನ್ನು ಆಧರಿಸಿ ಇವರನ್ನು ಸಂವಿಧಾನದ ಪಿತಾಮಹ ಅಥವಾ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ಸಂವಿಧಾನ ಅಂಗೀಕಾರಗೊಂಡ ದಿನವಾದ ನವೆಂಬರ್ 26ನ್ನು 2015ರಿಂದ ಸಂವಿಧಾನ ದಿನ ಎಂದು ಆಚರಿಸುತ್ತಾ ಬಂದಿದ್ದೇವೆ. ನಮ್ಮ ಸಂವಿಧಾನವು ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆಯನ್ನು KM ಮುನ್ಷಿಯವರು ಸಂವಿಧಾನದ ಕೈಗನ್ನಡಿ ಅಥವಾ ಕೈದೀಪ ಎಂದು ಕರೆದಿದ್ದಾರೆ. ಪ್ರಸ್ತುತ ನಮ್ಮ ಸಂವಿಧಾನವು 25 ಭಾಗಗಳನ್ನು, 12 ಅನುಸೂಚಿಗಳನ್ನು ಹಾಗೂ 470ಕ್ಕೂ ಹೆಚ್ಚು ವಿಧಿಗಳನ್ನು ಹೊಂದಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋಣ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ನೀಡುತ್ತೀನಿ. ಧನ್ಯವಾದಗಳು. ಇಲ್ಲಿವರೆಗೆ ಸಮಗ್ರವಾಗಿರ್ತಕ್ಕಂಥ ಸಂವಿಧಾನ ರಚನಾ ಸಭೆ, ಸಂವಿಧಾನದಲ್ಲಿ ಏನಿದೆ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ಹೇಳಿರ್ತಕ್ಕಂಥ ಸಂಜನಾ ಬಶೆಟ್ಟಿ ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾಲಿಯಾ ಗಡ್ಕರಿ, ಇದಾದ ನಂತರ ದೀಪಾ ಮಂಡೇಕರ್ ಮತ್ತು ಜಯಲಕ್ಷ್ಮಿ ಹಳಿಗೌಡ ಅವರು ಸಿದ್ಧತೆಯಲ್ಲಿರಬೇಕು. ಅದಾದ ನಂತರ ವಿನಾಯಕ್ ಬಶೆಟ್ಟಿ ಅಂಗನವಾಡಿ ಬಾಲಕ ತಾನು ಸಿದ್ಧತೆಯಲ್ಲಿರಬೇಕು. आप सभी को मेरा नमस्कार। मेरा नाम सालिया है। आज 26 जनवरी है और इस वर्ष हम 76वां गणतंत्र दिवस मना रहे हैं। सबसे पहले मैं आज सभी को गणतंत्र दिवस की हार्दिक शुभकामनाएं मनाती हूँ। गणतंत्र दिवस हर साल 26 जनवरी 1950 को भारत का संविधान लागू हुआ जाता है। हमारा संविधान पूरी दुनिया में सबसे बड़ा लिखित संविधान है। डॉक्टर भीमराव अंबेडकर जी हमारे संविधान के जनक है। हमें हमेशा का अपने संविधान का सम्मान करना चाहती हूँ। गणतंत्र दिवस हमें एकता और समानता का संदेश देती हूँ। मुझे भारतीय होने पर गर्व है और मैं अपने देश से बहुत प्यार करती हूँ। इस मेरा छोटा सा भाषण एक शहरी से समाप्त करना चाहती हूँ। इस देश की हिफाजती मेरा ईमान है। मेरा वतन में बस्ती मेरी जान है। भारत देश पर कुर्बान है। सब कुछ मेरा देश ही मेरा असली पहचान है। जय हिंद, जय भारत माता। बहुत बहुत ಧನ್ಯವಾದಗಳು. ಇದೀಗ ದೀಪಾ ಮಂಡೇಕರ್, ಅದಾದ ನಂತರ ವಿನಾಯಕ್ ಬಶೆಟ್ಟಿ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ದೀಪ. ನಾನು 4ನೇ ವರ್ಗದಲ್ಲಿ ಓದುತ್ತಿದ್ದೇನೆ. ಇಂದು ಜನವರಿ 26 ನಮ್ಮ ದೇಶ ಗಣರಾಜ್ಯೋತ್ಸವದ ದಿನವಾಗಿದೆ. ನಮ್ಮ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ಬಂದಿತು. ಇದಕ್ಕೆ ಶ್ರಮಿಸಿದ ಮಹಾನ್ ನಾಯಕರನ್ನು ಸೇರಿಸುವ ದಿನವಾಗಿದೆ. ನಾನು ಭಾರತೀಯ ಎನ್ನಲು ಹೆಮ್ಮೆ ಪಡುತ್ತೇನೆ. ನಮ್ಮ ಸಂವಿಧಾನ ಎಲ್ಲರೂ ಗೌರವಿಸೋಣ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆ ಆದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ,
ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಇದೀಗ ವಿನಾಯಕ್ ಅಂಗಡಿ ಅಂಗನವಾಡಿಯ ಬಾಲಕ, ಬಹುಶಃ ನಾವೇನು ಕಡಿಮೆ ಅನ್ನುವಂಥದ್ದು ಅವರಿಗೆ ಬಂದತಿ. ಆ ಅಂಗನವಾಡಿ ಮಗು ಕೂಡ ಇದೀಗ ತನ್ನ ಅಭಿಮಾನದ ನುಡಿಗಳನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದಾನೆ. ವಿನಾಯಕ್ ಅಂಗಡಿ. ನಾನಕ್ಷರೇ ಮುಟ್ಟಟಿಯಲೆ ಪೂಜೆ ಉರುವರೆ ಗುರು ಮಾತೆಯಲೆ ಹಾವು ನನ್ನ ಸೋದರ ನಿಮ್ಮೆಲ್ಲರೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಾಕಲ್ರಿ, ಇದಕ್ಕಿಂತ ಇನ್ನು ಹೆಚ್ಚು ಏನು ಬೇಕು ನಮಗೆ? ಅಂತ ಪುಟ್ಟ ಮಗು ವೇದಿಕೆ ಮೇಲೆ ಬಂದ ತನ್ನ ಅಭಿಮಾನದ ನುಡಿಗಳನ್ನು ಆಡ್ತಾನಂದ್ರೆ ಇದಕ್ಕಿಂತ ನಮ್ಮ ಶಿಕ್ಷಣಕ್ಕೆ ಇನ್ನೇನು ಬೇಕು? ಅಂತ ಬಾಲಕರು ಬಹುಶಃ ನಮ್ಮ ಲಕ್ಕುಂಡಿಯನ್ನ ಒಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತರುವಂಥ ಒಂದು ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಅನ್ನುವಂತೆ ಅವನು ಮುಂದೆ ಒಬ್ಬ ಭಾಷಣಕಾರ ಆಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೀಗ ಜಯಲಕ್ಷ್ಮಿ ಹಳಿಗೌಡರ್, ಅದಾದ ನಂತರ ವೈಷ್ಣವಿ ಕುಲಕರ್ಣಿಯವರು ತಮ್ಮ ಇಂಗ್ಲಿಷ್ ಭಾಷಣಕ್ಕೆ ಸಿದ್ಧವಾಗಿರಬೇಕು. ಅದಾದ ನಂತರ ಇಂಗ್ಲಿಷ್ ಮತ್ತು ಹಿಂದಿ, ಕನ್ನಡ ಮೂರೂ ಸೇರಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಮರ್ಥ್, ವಿವೇಕ್ ಮತ್ತು ತೇಜಸ್ ಇವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಜಯಲಕ್ಷ್ಮಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಜನವರಿ 26. ಮೊದಲನೆಯದಾಗಿ ನಾನು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾವು ಇಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ದಿನವನ್ನು ನಾವು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನದಂದು ಭಾರತದ ಸಂವಿಧಾನವು 1950ಕ್ಕೆ ಜಾರಿಗೆ ಬಂದಿತು. ಯಾವಾಗಲೂ ನಮ್ಮ ಸಂವಿಧಾನವನ್ನು ನಾವು ಗೌರವಿಸಬೇಕು ಎಂದು ನಮಗೆ ಗಣರಾಜ್ಯೋತ್ಸವವು ಶಾಂತಿ ಮತ್ತು ಏಕತೆಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಗ್ರ ಭಾರತದ ಸಂಘಟನೆಯ ಸೂತ್ರವನ್ನ ಸಂವಿಧಾನ ತಿಳಿಸುತ್ತೆ ಅನ್ನುವಂಥ ತನ್ನ ಮಾತಿನ ಮೂಲಕ ಹೇಳಿರ್ತಕ್ಕಂಥ ಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಇದೀಗ ವೈಷ್ಣವಿ ಕುಲಕರ್ಣಿ ಅವರಿಂದ ಇಂಗ್ಲಿಷ್ ಭಾಷಣ ಇರ್ತದೆ. ನಂತರ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ನಮ್ಮ ಶಾಲೆಯಿಂದ ತಾವು ಮಕ್ಕಳು ಸಿದ್ಧತೆಯಲ್ಲಿರಬೇಕು. Good morning everyone, respected headmaster, teachers, parents and all my dear friends. I am Vaishnavi. First of all, I wish you all a very happy Republic Day. Today is 26th January and we are celebrating 76th Republic Day. Republic Day is the national festival of Bharat. We celebrate this day with great pride and happiness. On this day in 1950, the Constitution of Bharat came into force. Our constitution is the largest written constitution in the whole world. Dr. B.R. Ambedkar is the father of our constitution. The constitution provides us the fundamental rights to its citizens, irrespective of caste, creed, gender and religion, and education and more. The Constitution of Bharat took 2 years, 11 months, 18 days to be complete. There were 389 members in Constitution Assembly and finally signed 284 members. The Indian Constitution contains 448 articles. Republic Day makes us realize the importance of democracy. So let us pledge that we make our country the best country in the world. Thank you for this wonderful opportunity to speak few words. Jai Hind, Jai Bharat. Thank you. ಥ್ಯಾಂಕ್ ಯು ವೆರಿ ಮಚ್ ವೈಷ್ಣವಿ. ಇದೀಗ ಕನ್ನಡ ಮತ್ತು ಇಂಗ್ಲಿಷ್ ಭಾಷಣವನ್ನು 3 ವಿದ್ಯಾರ್ಥಿಗಳು ತೇಜಸ್, ಸಮರ್ಥ್ ಮತ್ತು ವಿವೇಕ್ ಇವರು
ಒಂದು ಚರ್ಚೆ ಮೂಲಕ ಡಿಸ್ಕಸ್ ಮೂಲಕ ಈ ಒಂದು ಗಣರಾಜ್ಯೋತ್ಸವದ ಬಗ್ಗೆ ಅವರು ತಮ್ಮ ಭಾಷಣವನ್ನು ಮಾಡಲಿದ್ದಾರೆ. Good morning everyone. Firstly, I wish you all a very happy Republic Day. I am Vivek Hireman. Respected chairpersons, teachers and my dear friends. ನಾವು ಇಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದು ರಾಷ್ಟ್ರಾದ್ಯಂತ ಆಚರಿಸುವ ಹಬ್ಬವಾಗಿದೆ. ಈ ಗಣರಾಜ್ಯೋತ್ಸವದ ಕುರಿತು ಒಂದು ಪುಟ್ಟ ಭಾಷಣ ಮಾಡುತ್ತಿದ್ದೇವೆ. ಸಮರ್ಥ್, ನಮ್ಮ ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಯಾವುವು ಎಂದು ನೀನು ತಿಳಿಸುವೆಯಾ? ತಿಳಿಸುತ್ತೇನೆ. ನನ್ನ ಹೆಸರು ಸಮರ್ಥ್ ಕುಂದರ್ನಾಡ್. ನಮ್ಮ ರಾಷ್ಟ್ರೀಯ ಹಬ್ಬಗಳೆಂದರೆ ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯವಾದ ದಿನವನ್ನು ಭಾರತೀಯರ ಸ್ವಾತಂತ್ರ್ಯೋತ್ಸವ ಎಂದು, ಜನವರಿ 26 ಭಾರತದ ಸಂವಿಧಾನ ಜಾರಿಗೆ ಬಂದ ಸವಿನೆನಪಿಗಾಗಿ ಭಾರತೀಯರ ಗಣರಾಜ್ಯೋತ್ಸವವೆಂದು, ಹಾಗೂ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸುತ್ತೇವೆ. ಇವು ಭಾರತೀಯ ರಾಷ್ಟ್ರೀಯ ಹಬ್ಬಗಳಾಗಿವೆ. ಹಾಗಾದರೆ ತೇಜಸ್, ಗಣರಾಜ್ಯೋತ್ಸವ ಎಂದರೇನು, ನೀನು ವಿವರಿಸುವೆಯಾ? ನನ್ನ ಹೆಸರು ತೇಜಸ್. ಗಣರಾಜ್ಯೋತ್ಸವ ಎಂದರೆ ಭಾರತೀಯರಾದ ನಾವು 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದೆವು. ಆದರೆ ನಮ್ಮನ್ನು ಮುನ್ನಡೆಸುವ ಅಥವಾ ಮಾರ್ಗಸೂಚಿಯಾಗಿ ಸರಿಯಾದ ದಿಸೆಯಲ್ಲಿ ಮುನ್ನಡೆಸಬಲ್ಲ ಕಾನೂನಿನ ಕೊರತೆ ಎದುರಾಗತೊಡಗಿತು. ಆಗ ರಾಷ್ಟ್ರೀಯ ನಾಯಕರೆಲ್ಲರೂ ಸೇರಿ ನಮಗೆ ಸ್ವಂತವಾದ ಒಂದು ಸಂವಿಧಾನ ರಚಿಸಲು ನಿರ್ಧರಿಸಿದರು. ಹೀಗೆ ಸಂವಿಧಾನ ರಚಿತವಾಗಿತ್ತು. ಜಾರಿಗೆ ಬಂದ ದಿನವನ್ನು ಭಾರತ ಗಣರಾಜ್ಯೋತ್ಸವ ಎಂದು ಆಚರಣೆ ಮಾಡುತ್ತದೆ. ಈ ದಿನವನ್ನು ಪ್ರಜಾ ರಾಜ್ಯೋತ್ಸವ ಎಂದಲೂ ಕೂಡ ಕರೆಯುತ್ತೇವೆ. ಏಕೆಂದರೆ ಭಾರತೀಯ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಘೋಷಿತವಾದ ದಿನ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ವಿವೇಕ್, ಸಂವಿಧಾನದ ಅರ್ಥವನ್ನು ತಿಳಿಸುವೆಯಾ? ಸಂವಿಧಾನ ಎಂದರೆ ಒಂದು ದೇಶದ ಸರ್ವೋಚ್ಚ ಕಾನೂನಾಗಿದೆ. ಸಂವಿಧಾನವು ದೇಶದ ಎಲ್ಲ ಕಾನೂನು ಮೂಲವಾಗಿ ನಮ್ಮದು ಲಿಖಿತ ಸಂವಿಧಾನವಾಗಿದೆ. ಈ ಸಂವಿಧಾನದಲ್ಲಿ ಅಡಕವಾಗಿರುವ ಅಂಶಗಳು ಯಾವುವು ಎಂದು ಸಮರ್ಥ ವಿವರಿಸುವನು. ಹೌದು, ನನಗೆ ಗೊತ್ತು. ಅವುಗಳೆಂದರೆ ಸಂವಿಧಾನದ ಪೂರ್ವ ಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರದ ಅತ್ಯುನ್ನತ ಪ್ರಜೆಯಾದ ರಾಷ್ಟ್ರಪತಿಗಳ ಆಯ್ಕೆ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲರ ಆಯ್ಕೆಗಳ ಕುರಿತಾದ ಕಾನೂನನ್ನು ಒಳಗೊಂಡಿದೆ. ಇನ್ನೊಂದು ನೀನು ತಿಳಿಸುವೆಯಾ ತೇಜಸ್? ಗೆಳೆಯ, ತಿಳಿಸುವೆ. ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರುತ್ತಾರೆ. ಸಂವಿಧಾನವು ಜನತೆ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಅದು ಸರ್ಕಾರ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳಿಗೆ ಹಕ್ಕುಗಳನ್ನು ಘೋಷಿಸುತ್ತದೆ. ಇಷ್ಟು ದೊಡ್ಡ ಭಾಷಣವನ್ನು ಯಾರು ರಚಿಸಿದರು? ವಿವೇಕ್, ಹೇಳು. ಸಂವಿಧಾನ ಸಭೆಯಲ್ಲಿ 299 ಮಂದಿ ಸದಸ್ಯರಿದ್ದರು. 1946ರಲ್ಲಿ ಸಮಿತಿಯ ಮೊದಲ ಅಧಿವೇಶನ ನಡೆಯಿತು. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರವರನ್ನು ಆಯ್ಕೆ ಮಾಡಲಾಯಿತು. ಇದಾದ ಕೆಲ ದಿನಗಳಲ್ಲಿ ಪೂರ್ಣಾವಧಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ನೇಮಿಸಲಾಯಿತು. ಒಟ್ಟು 22 ಸಮಿತಿಗಳಿದ್ದವು. ಇವುಗಳಲ್ಲಿ ಪ್ರಮುಖ ಸಮಿತಿಯೇ ಕರಡು ಸಮಿತಿಯಾಗಿದೆ. ಇದರ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಿದರು. ಸಂವಿಧಾನ ರಚನಾ ಸಭೆಯ ಪ್ರಮುಖ ಸದಸ್ಯರೆಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು, ಜವಾಹರ್ಲಾಲ್ ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಕೆ ಸಂತಾನಂ ಹಾಗೂ ರಾಜಕುಮಾರಿ ಅಮೃತ್ ಕೌರ್, ನೀಲಾರಾಯ್, ಮಾಲತಿ ಚೌಧರಿ, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್ ಮುಂತಾದ 15 ಮಹಿಳಾ ಸದಸ್ಯರಿದ್ದರು. ಕೆಂಗಲ್ ಹನುಮಂತಯ್ಯನವರು, ಎಸ್ ನಿಜಲಿಂಗಪ್ಪ ಸೇರಿ ಹಲವು ಕನ್ನಡಿಗರು ಸಂವಿಧಾನ ರಚನೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಇಷ್ಟು ದೊಡ್ಡ ಸಂವಿಧಾನ ಹೇಗೆ ರಚನೆಯಾಯಿತು ಮತ್ತು ಎಷ್ಟು ದಿನ ತೆಗೆದುಕೊಂಡಿತು ಎಂದು ನೀನು ವಿವರಿಸುವೆಯಾ? ವಿವರಿಸುತ್ತೇನೆ. ನಮ್ಮ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು, ಈ ಸಂವಿಧಾನ ರಚನೆಯಾಗಬೇಕೆಂದರೆ 2 ವರ್ಷ 11 ತಿಂಗಳು 18 ದಿನ ಕಾಲವನ್ನು ತೆಗೆದುಕೊಂಡಿದೆ. ಒಟ್ಟು 395 ವಿಧಿಗಳು, 22 ಭಾಗಗಳು, 8 ಅನುಚ್ಛೇದಗಳನ್ನು ಒಳಗೊಂಡಿತ್ತು. ಈಗ ಅದರ ಗಾತ್ರ ಹೆಚ್ಚಾಗಿದೆ. ನಮ್ಮ ಸಂವಿಧಾನದ ಹೃದಯ ಭಾಗ ಎಂದು ಕರೆಸಿಕೊಳ್ಳುವ ನಮ್ಮ ಸಂವಿಧಾನದ ಪ್ರಸ್ತಾವನೆಯೇ ಸಂವಿಧಾನದ ಸಮಗ್ರ ಮಾಹಿತಿಯನ್ನು ಹೇಳುತ್ತದೆ. ಸಂವಿಧಾನದ ಪೂರ್ವ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ
ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭಾರತ್. ಈ ಪುಟ್ಟ ಭಾಷಣದ ಮೂಲಕ ರಾಷ್ಟ್ರೀಯ ಹಬ್ಬಗಳು, ಗಣರಾಜ್ಯೋತ್ಸವ, ಸಂವಿಧಾನದ ಅರ್ಥ ಮತ್ತು ಮಹತ್ವ, ರಚನೆಯಾದ ರೀತಿ ಮತ್ತು ಅದರ ಪೂರ್ವ ಪೀಠಿಕೆ ಎಂದೆಲ್ಲ ಅಂಶಗಳ ಬಗ್ಗೆ ಸ್ವಲ್ಪ ಮಾತನಾಡಿದ್ದೇವೆ. ಈ ರೀತಿಯ ವಿಶೇಷ ಭಾಷಣ ಮಾಡಲು ಸಹಕರಿಸಿದ ಶಿಕ್ಷಕರಿಗೂ ಹಾಗೂ ಸ್ನೇಹಿತರಿಗೂ ವೇದಿಕೆಯಲ್ಲಿ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಇಲ್ಲಿವರೆಗೆ ಸಮಗ್ರವಾಗಿರ್ತಕ್ಕಂಥ ಸಂವಿಧಾನವನ್ನು 3 ಜನ ಸಹೋದರರು ಸೇರಿಕೊಂಡು ತಮ್ಮೆಲ್ಲ ವಿಷಯಗಳನ್ನು ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನೊಂದು ವಿಶೇಷ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನೆರವೇರ್ತಾ ಇದೆ. ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಯಾಕಂತಂದ್ರೆ ನಾ ಮಾತಾಡುವಂಥ ವಿಷಯ ಭಾಳ ಹೆಮ್ಮೆಯ ವಿಷಯ. ಎಲ್ಲರೂ ಅಭಿಮಾನ ಪಟ್ಕೊಳ್ಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಅಭಿಮಾನ ಪಡುವಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಲಕ್ಕುಂಡಿ, ಬಹುಶಃ ಇದು ಗ್ರಾಮಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ತಾಲೂಕಿಗೆ ಸಂಬಂಧಪಟ್ಟದ್ದಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರೌಢಶಾಲೆ. ಅದು ಸಾಮಾನ್ಯ ಜ್ಞಾನ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಬಹುಶಃ ಗುರುತಿಸಿಕೊಂಡದ್ದು ನಮ್ಮ ಬೈಲಹೊಂಗಲ ತಾಲೂಕಿನ ಒಂದು ಸಣ್ಣ ಲಕ್ಕುಂಡಿ ಗ್ರಾಮದ ಪ್ರೌಢಶಾಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಿಂದ ಸನ್ಮಾನಿತಗೊಂಡಿರ್ತಕ್ಕಂಥ ವಿದ್ಯಾರ್ಥಿ, ಅದು ನಮ್ಮ ಪ್ರೌಢಶಾಲೆ ವಿದ್ಯಾರ್ಥಿ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಜೋರಾದ ಒಂದು ಚಪ್ಪಾಳೆ, ಎಷ್ಟು ಸಾಧ್ಯತೆ ಅಷ್ಟು ಜೋರಾಗಿ ಚಪ್ಪಾಳೆಯನ್ನು ತಗಬೇಕು. ಯಾಕಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಮಧ್ಯೆ ಇರ್ತಕ್ಕಂಥ ವಿದ್ಯಾರ್ಥಿ ಈಶ್ವರಗೌಡ್ ಬಸನಗೌಡ ಪಾಟೀಲ್, ಬಹುಶಃ ನಮ್ಮೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ, ಬಹಳ ಪ್ರಯತ್ನ ಪಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಈಶ್ವರಗೌಡ್ ಬಸನಗೌಡ ಪಾಟೀಲ್ ಅವರಿಗೆ ಇದೀಗ ವೇದಿಕೆ ಮೇಲೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಹಿರಿಯ ಶಿಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗ, ಹಾಗೇನೆ ನಮ್ಮ ಎಲ್ಲ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಬಹಳ ಅಭಿಮಾನದಿಂದ ಅವನು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ನಮ್ಮ ಲಕ್ಕುಂಡಿ ಪ್ರೌಢಶಾಲೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಗುರುತಿಸಿಕೊಳ್ಳುವಂತಹ ವ್ಯವಸ್ಥೆ ಆಗಿದೆ, ಈಗಾಗಲೇ ಮಾಡಿದಾನ, ಇನ್ನೂ ಆಗ್ತಾನೆ. ಅವನ ಭವಿಷ್ಯ ಉಜ್ವಲವಾಗಲಿ. ಹಾಗೇನೆ ನಾವೆಲ್ಲರೂ ಕೂಡ ಆ ಮುಖ್ಯಮಂತ್ರಿಗಳಿಂದ, ಪ್ರಧಾನಮಂತ್ರಿಗಳಿಂದ, ರಾಷ್ಟ್ರಪತಿಗಳಿಂದ ಒಂದು ಸನ್ಮಾನಿತರಾಗುವಂಥ ಕಾಲ ದೂರಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿನಿಯರು ಪ್ರಯತ್ನ ಮಾಡಬೇಕು, ಓದಬೇಕು. ಅವ್ರಿಗೆ ಸಹಕಾರವನ್ನ ಲಕ್ಕುಂಡಿ ಗ್ರಾಮದ ಎಲ್ಲ ಹಿರಿಯರು, ಯುವಕರು, ತಂದೆ ತಾಯಿಗಳು ಆ ಮಕ್ಕಳಿಗೆ ಸದಾ ನೀಡಿದ್ದಾದ್ರೆ ಇಂದೆಲ್ಲ ನಾಳೆ ಅವರು ರಾಷ್ಟ್ರಪತಿಯವರನ್ನು ಕೂಡ ಸನ್ಮಾನ ಮಾಡಿಸುವಂತ ಒಂದು ಕಾಲ ದೂರಿಲ್ಲ ಅನ್ನೋಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆ ಈಶ್ವರಗೌಡನಿಗೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ, ಅವನ ಪ್ರಯತ್ನ, ಅವನ ಸಾಧನೆ ಇನ್ನೂ ಸದಾ ಇರಲಿ ಅಂತ ಬೇಕಾದ್ರೆ ನಾನು ಬಯಸ್ತಾ ಇದ್ದೇನೆ. ಇದೀಗ ಸರ್ವರಿಂದ ಈಶ್ವರಗೌಡ ಆಶೀರ್ವಾದವನ್ನು ಪಡಿತಾ ಇದ್ದೇನೆ. ಅದೊಂದು ಒಳ್ಳೆಯ ಸಂಸ್ಕಾರ, ಗುರು ಆಶೀರ್ವಾದ ಅವನ ಮೇಲೆ ಸದಾ ಇರ್ತದೆ. ಗ್ರಾಮದ ಎಲ್ಲ ಹಿರಿಯರ ಆಶೀರ್ವಾದ ಆ ಬಾಲಕನ ಮೇಲೆ ಸದಾ ಇರಲಿ. ಇಂದಿಲ್ಲಿ ನಾಳೆ ಅವನೊಬ್ಬ ರಾಷ್ಟ್ರಪತಿಯಿಂದ ಸನ್ಮಾನಿಸುವಂತ ಕಾಲ ಬರಲಿ ಅಂತ ನಾವೆಲ್ಲ ಬೇಡ್ಕೊಳ್ಳೋಣ. ಹಾಗೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸಾಧನೆಯನ್ನು ಮಾಡೋಣ. ಈ ಸಾಧನೆ ಮಾಡಿದ್ದಾದ್ರೆ ತಮಗೆ ಸನ್ಮಾನ ಯಾವತ್ತೂ ಸದಾ ಇರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಇದೀಗ ಇನ್ನೊಂದು ಭಾಷಣ ನಮ್ಮ 7ನೇ ತರಗತಿ ವಿದ್ಯಾರ್ಥಿನಿ ಪೃಥ್ವಿ ಪಾಟೀಲ್ ಅವಳು ಬರಬೇಕು. ಅದಾದ ನಂತರ ವೀಣಾ ಮತ್ತು ಅಂಕಿತಾ ಸಂಪಾಯಿಮಠ ಅವರು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ಶುಭ. ನನ್ನ ಹೆಸರು ಪೃಥ್ವಿ ಪಕಿರೋಡ ಪಾಟೀಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಮಾನ್ಯ ಅಧ್ಯಕ್ಷರೇ, ಮಾನ್ಯ
ಉಪಾಧ್ಯಕ್ಷರೇ, ಗುರುಮಾತೆಯರೇ, ಗುರುಗಳೇ, ಮುಖ್ಯ ಅತಿಥಿಗಳೇ, ಪೋಷಕರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರೇ, ಇಂದು ನಾವು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ದಿನ ಶುಭವಾಗಿರಲಿ. ಈ ದಿನದಂದು ನಾವು ದೇಶಕ್ಕಾಗಿ ಮಡಿದ ಮಹನೀಯರ ಸ್ಮರಿಸುವ ದಿನವಾಗಿದೆ. ನಮ್ಮ ಸಂವಿಧಾನವು 1949 ನವೆಂಬರ್ 26ರಂದು ಅಂಗೀಕಾರವಾಯಿತು. 1950 ಜನವರಿ 26ರಂದು ಜಾರಿಗೆಗೊಳಿಸಲಾಯಿತು. ಈ ದಿನವನ್ನೇ ನಾವು ಗಣರಾಜ್ಯೋತ್ಸವವೆಂದು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಈ ದಿನಾಂಕದಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಆ ದಿನವೇ ಜನವರಿ 26. ನಮ್ಮ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಹಕ್ಕು, ಸಮಾನ ಶಿಕ್ಷಣ, ಧಾರ್ಮಿಕ ಹಕ್ಕು ಇಂತಹ ಮೂಲಭೂತ ಹಕ್ಕುಗಳು ಸಿಕ್ಕಿದ್ದು. ನಮ್ಮ ಸಂವಿಧಾನವು ಸರ್ವೋಚ್ಚ ಕಾನೂನು. ಇದು ಅಮೇರಿಕಾ, ಬ್ರಿಟನ್, ರಷ್ಯಾ ಮುಂತಾದ ದೇಶಗಳಿಂದ ಅಂಶಗಳನ್ನು ಹೊಂದಿದ್ದು. ನಮ್ಮದು ಒಂದು ಸಂವಿಧಾನವು ಬೃಹತ್ ಸಂವಿಧಾನವಾಗಿದೆ ಮತ್ತು ಲಿಖಿತ ರೂಪದಲ್ಲಿದೆ. ಇದು ಸಂಯೋಜನೆಗೊಂಡಿದೆ. ಇದನ್ನು ಜಾರಿಗೆಗೊಳಿಸುವ ಮಹತ್ವ ಕೊಡುಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ನಮ್ಮ ಸಂವಿಧಾನವು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ರಚನೆಯಾಯಿತು. ಸಮೀಪ 3 ವರ್ಷಗಳ ಕಾಲ. ಇದನ್ನು ಜಾರಿಗೆಗೊಳಿಸುವ ಮಹತ್ವ ಕೊಡುಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಇದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಆದ್ದರಿಂದ ಇವರನ್ನು ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಇದರಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಪೃಥ್ವಿ. ಇದೀಗ ವೀಣಾ ಸಂಪಾಯಿ ಮಠ, ಅದಾದ ನಂತರ ಅಂಕಿತಾ, ಅದಾದ ನಂತರ ಸ್ವಾತಿ ಕುಂದ್ರನಾಡ್ ಹಿಂದಿ ಭಾಷಣಕ್ಕೆ ತಾವು ಸಿದ್ಧತೆಯಲ್ಲಿರಬೇಕು. ಅದಾದ ನಂತರ ಡ್ಯಾನ್ಸ್ ಕಾರ್ಯಕ್ರಮ ಮುಂದುವರಿತಾವೆ. ಈ ಒಂದು ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಸಹಪಾಠಿಗಳೇ, ಊರಿನ ಗಣ್ಯಮಾನ್ಯರೇ, ಎಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವಿಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಭಾರತ ರಾಷ್ಟ್ರವಾದ ದಿನ ಹಾಗೂ ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು ಕರೆಯಲಾಗುತ್ತದೆ. ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ರಾಷ್ಟ್ರವನ್ನು ಪ್ರಜಾಪ್ರಭುತ್ವ ರಾಷ್ಟ್ರ ಎನ್ನುವರು. ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ 1950 ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರುತ್ತದೆ. ಭಾರತದ ಸಂವಿಧಾನ ಪಿತಾಮಹ ಎಂದೇ ಕರೆಸಿಕೊಳ್ಳುವ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಗರುಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತದ ಸಂವಿಧಾನ ರೂಪಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದು. ಭಾರತ ಸಂವಿಧಾನವನ್ನು ಕೈಯಲ್ಲಿ ಬರೆಯಲಾಗಿದೆ. ನಮ್ಮ ದೇಶದಲ್ಲಿ ಎಲ್ಲರೂ ಸಮಾನರು. ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ವೀಣಾ. ಇದೀಗ ಅಂಕಿತಾ ಸಂಪಾಯಿ ಮಠ ಅವರು, ಅದಾದ ನಂತರ ಸೇವಾದಳಿ ಗೀತೆ ಸಂಗಯ್ಯ ಹುಗ್ಗಿ ಅವರು ತಾವು ಸಿದ್ಧತೆಯಲ್ಲಿರಬೇಕು. ಅದಾದ ನಂತರ ವಿದ್ಯಾ ಬಡಗೇರ್ ಮತ್ತು ಸಂಗಡಿಯರು ದೇಶಭಕ್ತಿಗೆ ತಾವು ಸಿದ್ಧತೆಯಲ್ಲಿರಬೇಕು. ಎಲ್ಲರಿಗೂ ಶುಭೋದಯ. ನಾನು ಅಂಕಿತಾ, 7ನೇ ತರಗತಿಯ ಎಲ್ಲರಿಗೂ ಮೊದಲನೇದಾಗಿ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಪೂಜ್ಯ ಗುರುಗಳೇ ಹಾಗೂ ನನ್ನೆಲ್ಲ ಗಣ್ಯಮಾನ್ಯರೇ, ಭಾರತೀಯರೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೊಂದು 2 ಭಾಷಣ ಮಾಡಿ ಇದೊಂದು ಭಾಷಣ ಮುಗಿಬಿಟ್ರೆ ಅಂದ್ರೆ ಬಂದ್ ಮಾಡಿ ಮತ್ತೆ ಏನಾದ್ರು ಆಮೇಲೆ ಡ್ಯಾನ್ಸ್ ಎಲ್ಲ ಇಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸುವರು. ಭಾರತ ದೇಶದ ವಿವಿಧ ಭಾಗಗಳಲ್ಲಿ ರಕ್ಷಣಾ ಪಡೆಗಳ ಪರೇಡ್ ಮಾಡುವ ಸಮಾರಂಭಗಳು ನಡೆಯುತ್ತಿವೆ. ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಸಿಕೊಳ್ಳುವ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಭಾರತ ಸಂವಿಧಾನ ರಚನೆ ಆಗಲು ಸ್ಮರಿಸತಕ್ಕಂಥ
ಎಲ್ಲ ಮಹನೀಯರಲ್ಲಿ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನೆ ಆಗಲು 11 ತಿಂಗಳು 18 ದಿನಗಳ ಸತತ ಕಾಲದಿಂದ ಪ್ರಯತ್ನವಾಗಿದೆ. ಆಗಸ್ಟ್ 15, 1947ರಂದು ನಮ್ಮ ಭಾರತ ಸಂವಿಧಾನವು ರಚನೆಯಾಯಿತು. ನಮ್ಮ ಭಾರತ ಸಂವಿಧಾನವು ಅಂಗೀಕಾರವಾಗಿತ್ತು. ಆದರೆ ನಮ್ಮ ಭಾರತ ಸಂವಿಧಾನವು ರಚನೆಯಾಗಿದ್ದು 26 ಜನವರಿ 1950ರಂದು ರಚನೆಯಾಗಿದೆ. ಇಷ್ಟು ಹೇಳಿ ನನ್ನ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂಕಿತಾ. ಇದೀಗ ಸ್ವಾತಿ ಕುಂದ್ರನಾಡಿ ಅವರಿಂದ ಹಿಂದಿ ನೆರವೇರ್ತಾ ಇದೆ. माननीय मुख्य अतिथि, आदरणीय शिक्षकगण और मेरे प्यारे दोस्तों, मेरा नाम स्वाति। आप सभी देश के 66 में गणतंत्र दिवस के हार्दिक शुभकामनाएं। आज हम 66 गणतंत्र दिवस के बड़े धूमधाम से मना रहे हैं। यह दिन हम सब गणतंत्र दिवस के अवसर पर एकत्रित हुए हैं। यह दिन हमारे इतिहास में ये एक महत्वपूर्ण दिन है। हमारे देश 1950 में गणराज्य बनाता है। हमारा संविधान डॉक्टर भीमराव अंबेडकर और अन्य नेताओं की परिश्रम और परिणाम है। हमारा भारत देश एक महान देश है जो विविधता में एकता का प्रतीक है और विविधता में एकता का प्रतीक है हमारा भारत देश विविध संस्कृति धर्म लोग रहते हैं, लेकिन हम सभी देश ही नागरिक रहे हैं। इतना कहकर मेरा भाषण को विराम देती हूँ। जय हिंद। बहुत बहुत धन्यवाद. ಇದೀಗ ಸೇವಾದಾಳ ಬಡ ಹಿಡ್ತಾನೆ ಬಡ ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಮಹಾತ್ಮ ಗಾಂಧಿಯವರ ಆದೇಶದ ಮೇರೆಯಲ್ಲಿ ಚಾಚಾ ನೆಹರೂರವರೇ ದಳದ ಮೊದಲ ಅಧ್ಯಕ್ಷರು. ಶಿಸ್ತಿನ ಸಂಘಟನೆ, ಸ್ವತಂತ್ರ ಸಂಗ್ರಾಮ, ರಾಷ್ಟ್ರದ ಎಲ್ಲ ಕಾರ್ಯಗಳಲ್ಲಿ ಸಹಕರಿಸಿದ ದಳವು. ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಪದ್ಮಭೂಷಣ ಹರಡೀಕರ ಸ್ಥಾಪಿಸಿದ ದಳವು. ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಜಾತ್ಯತೀತವಾದ, ಪಕ್ಷಾತೀತವಾದ ಗಾಂಧಿ ರಾಷ್ಟ್ರೀಯತೆಯ ಬೆಳೆಸಿ ಚನ್ನಕೇಶವನಿರುವ ಹೊಯ್ಸಳರ ನೆಲದಲ್ಲಿ ಪುಣ್ಯದ ಬೇಲೂರಲ್ಲಿ ಸ್ಥಾಪಿಸಿದ ದಳವು. ರಾಷ್ಟ್ರದ ಎಲ್ಲ ಕಾರ್ಯಗಳಲ್ಲಿ ಶ್ರಮಿಸುವುದನ್ನು ದಿನವೂ. ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಪದ್ಮಭೂಷಣ ಹರಡೀಕರ ಸ್ಥಾಪಿಸಿದ ದಳವು. ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಶಾಂತಿ, ಸತ್ಯ, ಪ್ರೇಮ ಆದರ್ಶಗಳ ಪಥದಿ ನಡೆಯುವ ಈ ಭಾರತವು ಮಾದರಿಯಾಗಲಿ ಜಗದಿ. ದೀನ ದಲಿತರ ಸೇವೆ ಹಗಲಿರುಳೆನ್ನದೆ ನಾವು ನಗುತ್ತಲಿ ಪ್ರೀತಿಯ ಬೆಳೆಸೋಣ. ಹಿಂದೂಸ್ತಾನದ ಮಕ್ಕಳು ನಾವು ಒಂದೇ ಎನ್ನೋಣ. ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಪದ್ಮಭೂಷಣ ಹರಡೀಕರ ಸ್ಥಾಪಿಸಿದ ದಳವು. ಭಾರತ ಸೇವಾ ದಳವು ನಮ್ಮ ಯುವ ಸೇವಕರ ದಳವು. ಯುವ ಸೇವಕರ ದಳವು, ಯುವ ಸೇವಕರ ದಳವು. ಧನ್ಯವಾದ. ಇದೀಗ ವಿದ್ಯಾರ್ಥಿನಿಯರು ಮತ್ತು ಸಂಗಡಿಗರು ದೇಶಭಕ್ತಿಯನ್ನು ಆಡಬೇಕು. ಅದಾದ ನಂತರ ಶ್ವೇತಾ ಮಂಡೇಕರ್, ಮೇಘಾ ಹೋಗಾರ್ ಇವರು ತಮ್ಮ ಭಾಷಣಕ್ಕೆ ಸಿದ್ಧರಿರಬೇಕು. ಅದಾದ ನಂತರ ವೇದಿಕೆ ಮೇಲೆ ಡ್ಯಾನ್ಸ್ ಕಾರ್ಯಕ್ರಮ ನೆರವೇರ್ತವೆ. ಬರೀ ಬಡಿಗೆ ಅದಾದ ಶ್ವೇತಾ ಮಂಡೇಕರ್ ಹಾಗೆ ಮೇಘಾ ಹೋಗಾರ್ ಬೇಗನೆ ಬಂದು ತಮ್ಮ ಭಾಷಣವನ್ನ ತಾವು ಮಂಡಿಸಬೇಕು.
ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರಿನ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಗುರುಗಳೇ, ಜನವರಿ 26ರಂದು ಭಾರತೀಯ ಗಣರಾಜ್ಯೋತ್ಸವವನ್ನು ದೇಶಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ. ಭಾರತವು ಗಣರಾಜ್ಯವಾದದ್ದು ಜನವರಿ 26, 1950ರಂದು. ಭಾರತ ಸಂವಿಧಾನ ಜಾರಿಗೆ ಬಂದಿತು. ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ 29ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯ ನೇಮಕರಾಗಿ ಮಾಡಲಾಯಿತು. ಈ ಸಮಿತಿಯು ಕರಡು ಪ್ರತಿಜ್ಞೆಯನ್ನು ತಯಾರಿಸಿದ ನವೆಂಬರ್ 4, 1947ರಂದು ಭಾರತ ಸಂವಿಧಾನ ಜಾರಿಗೆ ಬಂದಿತು. ಭಾರತವು ಗಣರಾಜ್ಯವಾದದ್ದು ಜನವರಿ 26, 1949ರಂದು. ಅಂಗೀಕರಿಸಲ್ಪಟ್ಟ ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಜನವರಿ 26, 1950ರಂದು ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣವಾಯಿತು. ಸ್ವರಾಜ್ಯದ ದೇಣಿಯನ್ನು ಹಾಕಿಕೊಂಡಿತು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಈಗ ಶ್ವೇತಾ ಮಂಡೇಕರ್ ನೇಪ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಾನು 76ನೇ ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ಭಾರತದಲ್ಲಿ ಎಲ್ಲ ಪ್ರಜೆಗಳಿಗೆ ಸಮಾನ ಹಕ್ಕಿದೆ. ಶಿಕ್ಷಣ, ಸಮಾನತೆ, ವಾಕ್ ಸ್ವಾತಂತ್ರ್ಯಗಳು, ಇಚ್ಛೆ ಧರ್ಮವನ್ನು ಸ್ವೀಕರಿಸುವ ಹಕ್ಕುಗಳು, ಹೀಗೆ ಎಲ್ಲ ಸ್ವಾತಂತ್ರ್ಯಗಳಿವೆ. ಭಾರತದಲ್ಲಿ 1950 ಜನವರಿ 26ರಂದು ಜಾರಿಗೆ ಬಂದ ಬೃಹತ್ ಸಂವಿಧಾನದಿಂದ ಈ ಎಲ್ಲ ಶಾಸನಗಳು ಹೊರಬರಲ್ಪಟ್ಟು ಜಾರಿಯಲ್ಲಿವೆ. ಈ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವು ಬಹುಮುಖ್ಯವಾಗಿದೆ ಮತ್ತು ಇವರನ್ನು ಸಂವಿಧಾನದ ಶಿಲ್ಪಿ ಅಂತಲೂ ಕರೆಯುತ್ತಾರೆ. ಇದನ್ನು ನವೆಂಬರ್ 1949ರಂದು ಅಂಗೀಕರಿಸಿ ಅಧಿಕೃತವಾಗಿ ಜನವರಿ 26, 1950ರಂದು ಜಾರಿಗೆ ಬಂತು. ನಾನು ಭಾರತ ದೇಶದ ಪ್ರಜೆಯಾಗಿರುವುದಕ್ಕೆ ತುಂಬ ಹೆಮ್ಮೆ ಪಡುತ್ತೇನೆ. ಈ ನಿಟ್ಟಿನಲ್ಲಿ ರಚನೆಯಾದ ಸಂವಿಧಾನಕ್ಕೆ ನಾವೆಲ್ಲರೂ ತಲೆಬಾಗುತ್ತಾ ಅದರ ಹಾದಿಯಲ್ಲಿ ನಡೆದು ಉತ್ತಮ ಪ್ರಜೆಗಳಾಗೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಶ್ವೇತಾ, ತನ್ನ ಅಭಿಮಾನದ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥವರಿಗೆ. ಇದೀಗ ವಿದ್ಯಾ ಬಡಿಗೇರ್ ಮತ್ತು ಸಂಗಡಿಗರು ದೇಶಭಕ್ತಿ ಗೀತೆಯನ್ನು ಹಾಡ್ತಾರೆ. ಅದಾದ ನಂತರ ನಮ್ಮ ದೀಪಾ ಪಾಟೀಲ್ ಮತ್ತು ದೀಪಾ ಪಾಟೀಲ್ ಅವರು ರೆಡಿ ಇರಬೇಕು. ಅದಾದ ನಂತರ ನಮ್ಮ 1 ಮತ್ತು 2ನೇ ತರಗತಿಯ ಗೊಂಬೆ ತಾವು ಸಿದ್ಧತೆಯಲ್ಲಿ ಇರಬೇಕು. ಗೊಂಬೆ ಮಕ್ಕೊಂದ ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ಒಮ್ಮೆಲೆ ನಗಿ ಹಿಂಗ್ಯಾಕೆ ನಕ್ಕಳು. ಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು. ನನ್ನ ಎದೆಗೆ ಅಲಾರಾಮು ಇಟ್ಟಳು, ಹೃದಯ ಒಟ್ಟಿ ಕಪ್ಪಲು ಒದಗೆ ಕಾಲು ಬಿಟ್ಟಳು. ಸ್ವಲ್ಪ ವಿಸ್ಮಯ ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು, ಬಯಕೆ ಬಾಗಿಲು ತಟ್ಟಲು ಬೆಳಗ್ಗೆ ಮಾತು ಬಿಟ್ಟಳು. ಸ್ಲೀವಿಗೆ ಸ್ಲೀವು ಸೋಕಲು ಸೀದಾ ಹೊಟ್ಟೆ ಬಿಟ್ಟಳು. ಬೊಂಬೆ 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 ನನ್ನ ಮುದ್ದು ಬೊಂಬೆ. ಹೊಂದಿಸಿಲಲ್ಲಿ ನನ್ಯಾಕೆ ಕಂಡಳು, ಹೊಂಗರ ಸೊಂದ ಹಿಂಗ್ಯಾಕೆ ಕೊಟ್ಟಳು.
ಮತ್ತೆ ಕಣ್ಣು ಗಾಳಿಗೆ ಸೀರೆ ಹಲೋ ಅಂದಾಗ ಇಲ್ಲದೊಂದು ಹಾರ್ಮೋನು ಉಕ್ಕಿತೆ ಎಂದು ಕಲ್ಪನೆಯಲ್ಲಿ ತುಟ್ಟಿ ಬೆಲ್ಲ ತಿಂದಾಗ ಏನು ಕಲಿತುಕೊಳ್ಳಲಾರೆ ಪೂರಲು ಮಲಗಿ ಒಮ್ಮೆ ಕುಣಿದು ನೋಡು ಜೊತೆಗೆ ಅಂದಗಾಳಿ ಇಟ್ಟಳು ಹೃದಯ ಒಂಟಿ ಕಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪ ಬಿಸುಂತ ನಿಲ್ಲಲು ಸಮ್ಮತಿ ಎಂದು ಕೊಡುವಳು ಕುಂಟೆ ಇಲ್ಲಿ ಈಜಲಿ ತುಟ್ಟಿ ನನಗೆ ಸಿಕ್ಕಳು ಎಂಟನೇ ಕ್ಲಾಸು ಗಂಟೆಗ ನನಪಿನ ಗಂಟೆ ಹೊಡೆದಳು ನನ್ನ ಮುತ್ತು ಬಂದೆ ಬೊಂಬೆ 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 ನನ್ನ ಮುತ್ತು ಬಂದೆ ಜೋರಾದ ಚಪ್ಪಾಳೆ ಆ ವಿದ್ಯಾರ್ಥಿನಿಗೆ ಬರುತ್ತೆ. ಯಾಕಂತಂದ್ರೆ ಈಗ ಅರಳಿದ ಲಕ್ಕುಂಡಿ ಹೂಗಳು, ಈಗ ಬೆಳಗ್ಗೆನೆ ಅರಳಿರ್ತಕ್ಕಂಥ ಲಕ್ಕುಂಡಿ ಹೂಗಳು ಬಹಳ ಚಂದ ಕುಳಿದು ಇದೀಗ ಅಮ್ಮ ಅಮ್ಮ ಅನ್ನುವಂತ 3ನೇ ತರಗತಿ ಮತ್ತು 4ನೇ ತರಗತಿಯ ವಿದ್ಯಾರ್ಥಿನಿಗಳು. ಇದಾದ ನಂತರ ಆ ಜಂತಕ ಜುಂಗನ ರೆಡಿ ಇರಬೇಕು. ಅದಾದ ನಂತರ ಏರೋಬಿಕ್ ಡ್ಯಾನ್ಸ್ ಅವ್ರ ಸಿದ್ಧತೆಯಲ್ಲಿರ್ಬೇಕು. ಏನ್ ಮಾಡ್ತೀಯ ಕೊಡ್ಲಿ ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಅಕ್ಕಿ ಪುಟ್ಟ ಚುಚ್ಚು ಅಕ್ಕಿ ಪುಟ್ಟ ಚುಚ್ಚು ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಅಕ್ಕಿ ಪುಟ್ಟ ಚುಚ್ಚು ಅಕ್ಕಿ ಪುಟ್ಟ ಚುಚ್ಚು
ಏನ ಸುಮರ ಯರ್ಕಿಂದಪುರದ ಲಕ್ಕುಂಡಿ ಗ್ರಾಮದ ಎಲ್ಲ ಅಂಗನವಾಡಿಗಳು ಬಹಳ ಒಳ್ಳೆಯ ಕಾರ್ಯಗಳನ್ನು ಅವು ಮಾಡ್ತಾ ಇದ್ದಾವೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದೊಂದಿಗೆ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಅಂಗನವಾಡಿಗಳು ಇವತ್ತು ಅಂಗನವಾಡಿಗಳು ಲಕ್ಕುಂಡಿಯಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ನಡೀತಾ ಅನ್ನೋದಕ್ಕೆ ಸಾಕ್ಷಿನೇ ಈ ವ್ಯವಸ್ಥಿತವಾದ ಮಕ್ಕಳ ಒಂದು ನೃತ್ಯ.
ಯಪ್ಪ ಕೈ ಮುಗಿರ್ಲಿ ಅವ್ರಿಗೆ ಬಲೆ ಆ ಹುಡುಗನ ಏನು ಸರ್ ಸ್ವಲ್ಪ ಏನು ಸರ್ ಅಲ್ಲೇ ಕೊಂಡ್ರಲ್ಲ ಹಾಂ ಸಾಕು ಬಿಡ್ಲಿ ಅವನೇ ಬಿಡೈತಿಲ್ಲ ಎಲ್ಲಿ ಬಿಡ ಹೋಗ್ಬಿಡ ಸೋಮರ ಸೋಮರ ಅಳಬಾರ್ದಲ್ಲಿ
ಮಾಡೋದಿಲ್ಲ ಹಠ ಮಾಡೋ ಸಾಮ್ರಾಟ ಜನ 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 ಅನ್ನೋ ಹಣ ಇವನಿಗೆ ಸುಪ್ರಭಾತ ಸಂಕಣ ಕೂತಲೇ ಬ್ರಹ್ಮನಿಗೂ ಮಾಡೋದಿಲ್ಲ ಅಂತ ಹೇಳೋ ಕೆಲುಂಟೆ ಗೆಲು ಇವೆ ಇಲ್ಲ ಕಣೋ ಹೆಣ್ಣ ಕೂತಲೇ ಬ್ರಹ್ಮನಿಗೂ ಒಬ್ಬೊಬ್ಬ ಕನ್ಫ್ಯೂಸ್ ಮಾಡೋಲ್ಲ नौजवान भारत की तकदीर बना दो नौजवान भारत की तकदीर बना दो से कांटों को हटा दो फूलों के उस गुलशन के कांटों को हटा दो नौजवान नौजवान तोड़ के सारे जाल की देखी कर लो देश को अपना कर लो देश को अपना रह जाए ना देखो अधूरा कोई सुंदर सपना घर में आग लगाए जो दीपक उसको बुझा दो घर में आग लगाए जो दीपक उसको बुझा दो फूलों में गुलशन से कांटों को हटा दो फूलों में गुलशन से कांटों को हटा दो नौजवान भारत के बापू को है दुनिया से शर्मिंदा पेट के कारण मौत आए फिर भी रहेंगे जिंदा जय हिंद के नारों से धरती को हिला दो जय हिंद के नारों से धरती को हिला दो फूलों के इस गुलशन से कांटों को हटा दो फूलों के इस गुलशन से कांटों को हटा दो नौजवान नौजवान नौजवान
बलवानों की शक्ति, अपने साथ है कैसे कैसे बलवानों की शक्ति, बलवानों की शक्ति, श्री जवाहरलाल की हिम्मत, श्री जवाहरलाल की हिम्मत, बापू जी की भक्ति, बापू जी की भक्ति, देश का झंडा जग में ऊंचा करके दिखा दो, देश का झंडा जग में ऊंचा करके दिखा दो, फूलों के इस गुलशन से कांटों को हटा दो, फूलों के इस गुलशन से कांटों को हटा दो, नौजवानों 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 भारत की तकदीर बना दो, नौजवानों भारत की तकदीर बना दो, फूलों के इस गुलशन से कांटों को हटा दो, फूलों के इस गुलशन से कांटों को हटा दो, नौजवानों नौजवानों नौजवानों। ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ಆಡ್ತಾನೆ ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ ಬರುವ ನನ್ನ ಅಪ್ಪಯ್ಯ ರೈಟ್ ರೈಟ್ ಲೆಫ್ಟ್ ಸೈಡ್ 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 ಹೌದು ಹೌದು ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ, ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ, ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ, ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು ನಿನ್ನನ್ನು ಮುದ್ದಿಸಿ ಬರುವನು, ಒಮ್ಮೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು, ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ತಿರುಪತೇಶ್ವರ ಪಾದಕಾನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಯಾಕಂದರೆ ವೇಳೆ ಭಾಳ ಆಗಿದೆ, ಆದ ಕಾರಣದಿಂದ ಈ ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರು ಹಾಗೂ ಮಂಡಲ ಪಂಚಾಯತ್ ಚೇರ್ಮನ್ರು ಅಧ್ಯಕ್ಷರು ಎಲ್ಲ ಇವರಿಗೆ ನಮಸ್ಕಾರ ಸಲ್ಲಿಸುತ್ತಾ, ಯಾಕಂದ್ರೆ ಈ ಮಹಾಂತೇಶ್ ಅವರು ಈ ಶಾಲೆ ಭಾಳ ಇದು ಮಾಡ್ಕೊಂಡಾರೆ, ಅವರು ಕಸ ಭಾಳ ಇತ್ತಂತ ಆ ಕಸ ತೆಗಿಲಾಕ ಹೋದ್ರೆ ಅವ್ರು 1000 ರೂಪಾಯಿ ಖರ್ಚು ಮಾಡಿ ಅವ್ರ ಆ ಕಸವನ್ನು ಹೊರಗೆ ಹಾಕಿಸ್ತಾರೆ ಬಿಟ್ಟು ಹೊಂಟ್ರಂತ. ಅಂಥ ಮಹಾತ್ಮರು ಇದಕ್ಕದಾರು ಎಲ್ಲರೂ. ಅದಕ್ಕಾಗಿ ಎಲ್ಲ ನನ್ನ ಗುರುಗಳು, ಎಲ್ಲ ನನ್ನ ಸಿಬ್ಬಂದಿಯವರು, ಅಂಗನವಾಡಿದವರು, ಕಾರ್ಯಕರ್ತರು ಎಲ್ಲರಿಗೂ ವಂದಿಸಿ 2 ಮಾತುಗಳ ಈ ಗಾಂಧಿ ಪಾದಕ್ಕೆ ನಮಸ್ಕಾರ. ತಮ್ಮ ಮನದಾಳದ ಮಾತುಗಳನ್ನ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ, ಯಾಕಂತಂದ್ರೆ ಶಾಲೆ ಮೇಲೆ ಬಹಳ ಅಭಿಮಾನ, ಶಿಕ್ಷಕರ ಮೇಲೆ ಅಭಿಮಾನ, ಹಾಗೆ ಶೈಕ್ಷಣಿಕ ವ್ಯವಸ್ಥೆ ಮೇಲೇನೆ ಅಭಿಮಾನವನ್ನ ಹೊಂದಿರತಕ್ಕಂಥ ಚೆನ್ನಪ್ಪನ ಹೊಸರವರು. ಯಾಕಂತಂದ್ರೆ ಅವ್ರು ಹೇಳಿದ್ರು ಶಾಲೆ ಎಲ್ಲ ಭೌತಿಕ ಸೌಲಭ್ಯ ನಮ್ಮ ಊರಿನ ಬಹುಶಃ ಲಕ್ಕುಂಡಿಗೂ ಇವತ್ತು ತಾಲೂಕೆಲ್ಲ ಜಿಲ್ಲೆಯಲ್ಲೂ ಕೂಡ
ಒಂದು ಹೆಸರಾಗೈತೆ. ಯಾಕಂತಂದ್ರೆ ಇಲ್ಲಿನ ಯುವಕರು ಸ್ವತಃ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಯಾವುದೇ ಒಂದು ಆ ಕೆಲಸವನ್ನ ಸ್ವತಃ ಬಂದು ಮಾಡುವಂತಹ ಒಂದು ವಿಷಯ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಈಗಾಗಲೇ ಅದು ಪ್ರಸಿದ್ಧ ಆಗೈತಿ. ಅಂತ ಯುವಕರಿಗೂ ಕೂಡ ನಾನು ಯಾವತ್ತೂ ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮ ಇರಬಹುದು ಬಹಳ ಉಚ್ಚ ಮಟ್ಟದಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇದೆ. ಕಾರಣ ನಿಮಗೂ ಕೂಡ ಸಹಾಯ ಮತ್ತು ಸಹಕಾರ ಯಾವತ್ತು ಸದಾ ಇರಬೇಕು. ಶಾಲೆ ಇನ್ನೂ ಉನ್ನತ ಮಟ್ಟದಲ್ಲಿ ಏರಬೇಕು ಅನ್ನುವಂಥದ್ದನ್ನೇ ನಮ್ಮ ಆಶಾಭಾವನೆ. ಈ ಒಂದು ಉದ್ದೇಶವನ್ನು ತಗೊಂಡು ನಮ್ಮ ಗ್ರಾಮದ ಯುವಕರಾಗಿರ್ತಕ್ಕಂಥ ಫಕ್ಕೀರಗೌಡರು ಪಾಟೀಲ್ ಅವರು ತಮ್ಮ 2 ಅಭಿಮಾನದ ನುಡಿಗಳನ್ನ ಆಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೊತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಾರಂಭಕ್ಕೆ ಮುದ್ದು ಮಕ್ಕಳು ಹಾಗೂ ಊರಿನ ಹಿರಿಯರು ಹಾಗೂ ಯುವಕರು ಭಾಳ ಮುತುವರ್ಜಿ ವಹಿಸಿದ್ದಾರೆ. ಅದ್ರ ಪೂರ್ವದಾಗ ನನಗೊಂದು ಏನು ಅನಿಸ್ತದ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ನೋಡ್ಬೇಕಾಗಿತ್ತಂದ್ರೆ ಬಹುದು ಒಂದು ಏನೋ ಒಂದು ಜಾತ್ರೆ ನಡೆದಂಗೆ ನಡೆದದ ನಮ್ಮ ಊರಾಗ. ಈಗ ಏನಾಗೈತಿ, ಮಕ್ಕಳಿಗೆ ಟೈಮ್ ಒಂದು ಆಗ್ಯದ, ಭಾಳ ಮಾತಾಡುವಂಥ ಅವಶ್ಯಕತೆನೂ ಇಲ್ಲ. ಇದು ಏನಾಗೈತೆ ಅಂತಂದ್ರೆ ಹೈಸ್ಕೂಲು ಮತ್ತು ಪ್ರಾಥಮಿಕ ಮತ್ತು ಅಂಗನವಾಡಿ, ಹೈಸ್ಕೂಲು ಮತ್ತು ಪ್ರಾಥಮಿಕ ಶಿಕ್ಷಣದೊಳಗೆ ಎರಡೂ ಏನು ವ್ಯತ್ಯಾಸ ಇರ್ತಾವೆ ಅಂತಂದ್ರೆ ಅಲ್ಲಿ ಮೆಚುರಿಟಿ ಆಗಿ ಹೋಗಿರ್ತಾರೆ, ಇಲ್ಲಿ ಸ್ವಲ್ಪ ಮೆಚುರಿಟಿ ಆಗಿರಲ್ಲ. ಇಬ್ಬರು ನಡಕ ಇನ್ನೊಂದು ಪೈಪೋಟಿ ನಡೆದದ ನಮ್ಮದು ಅಂಗನವಾಡಿ ಟೀಚರ್ಸ್ಗಳು ತಮ್ಮ ಮಕ್ಕಳನ್ನ ಈ ಥರ ಬೆಳೆಸಾಕತ್ತಾರ ಅಂತಂದ್ರೆ ಬರುವಂಥ ದಿನಮಾನಗಳಲ್ಲಿ ಅಂಗನವಾಡಿ ಟೀಚರ್ಗಳು ಈ ಥರ ಅವ್ರಿಗೆ ಪ್ರೋತ್ಸಾಹ ಕೊಡುವುದಾದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಕನ ಭಾಳ ಒಳ್ಳೆಯದ ಇದು ನಡೀತದ. ಯಾಕಂತಂದ್ರೆ ಅಲ್ಲೇ ಮೂಲ ಶಿಕ್ಷಣ ಅವ್ರು ಕಲ್ಕೊಂಡು ಬಂದ್ರೆ ಪ್ರಾಥಮಿಕ ಶಿಕ್ಷಣದೊಳಗೆ ತಮಗೆ ಎಷ್ಟು ಸಿಗ್ತದೋ ಆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ್ರು. ಅದರ ಪೂರ್ವವಾಗಿ ಹೈಸ್ಕೂಲಲ್ಲಿ ಹೋಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ನೋಡಕ್ಕೆ ಹೋದ್ರಂತ ಒಂದೊಂದು ಸೈನಿಕ ಥರ ಕಾಣಕ್ತಾರೆ ಅವರು. ಯಾಕಂತಂದ್ರೆ ಆ ಪ್ರೌಢಶಾಲೆಯ ಶಿಕ್ಷಕರ ಒಂದು ಟೀಚರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಯಾಕಂತಂದ್ರೆ ಅವರು ಮಾಡ್ತಕ್ಕಂಥ ಮಾರ್ಪಾಠ ನಾವು ಪೊಲೀಸು ಮತ್ತು ಮಿಲಿಟರಿ ಎಲ್ಲಿ ನೋಡಿಲ್ಲ. ಇಷ್ಟೊಂದು ಶಿಸ್ತಬದ್ಧವಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗಿನ ಅವ್ರಿಗೇನು ಹೈಸ್ಕೂಲ್ ಕಮ್ಮಿ ಇಲ್ಲ ಅನ್ನೋ ಒಂದು ತೋರಿಸ್ಕೊಡ್ತಾನೆ. ನಮ್ಗೇನು ಇಲ್ಲಿ ಆಕ್ಚುಲಿ ಹೆಂಗಂದ್ರೆ ಪ್ರಾಥಮಿಕ ಶಿಕ್ಷಣದೊಳಗೆ ಟೀಚರ್ ಇಲ್ಲ, ಆದರೂ ಕೂಡ ಅವ್ರ ಜೋಡಿ ಪೈಪೋಟಿ ಮಾಡ್ತಾ ಇದ್ದಾರೆ ನಮ್ಮ ನಾಯ್ಕರ್ ಸರ. ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ ನಾ ಇಷ್ಟಪಡ್ತೀನಿ. ಇದ್ರ ಜೊತೆಗೇನೆ ಅಂಗನವಾಡಿ ಮಕ್ಕಳಿಗೆ ಅವ್ರ ತಾಯಿಗಳಿಗೆ ಆಕ್ಚುಲಿ ಆ ಅಂಗನವಾಡಿ ಮಕ್ಕಳು ಇಲ್ಲಿ ಮ್ಯಾಲ ಬಂದು ಮಾತಾಡ್ರೆ ಎಷ್ಟು ಖುಷಿ ಆಗ್ತೈತೋ ಗೊತ್ತಿಲ್ಲ. ಆದ್ರ ಆ ತಾಯಿಗಳಿಗಿಂತ ಪೂರ್ವದಾಗ ಅಂಗನವಾಡಿ ಟೀಚರ್ಗಳಿಗೆ ಆ ಮಕ್ಕಳು ಮಾತಾಡಿ ಎಷ್ಟು ಮುದ್ದು ಮಾಡೋದನ್ನ ನೋಡಿದ್ರೆ ನಾವು ಭಾಳ ಹೆಮ್ಮೆ ಪಡಬೇಕಾಗ್ತದೆ. ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದ್ರ ಜೊತೆಗಿನ ಯುವಕರು ಯಾವ ತರ ಹುರುಪದಾರ, ಈ ಹುರುಪನ್ನ ಬರುವಂತ ಮಾರ್ಚ್ ತಿಂಗಳಲ್ಲಿ ತಮ್ಮ ಎಕ್ಸಾಮ್ ಅದಾವ. SSLC ಎಕ್ಸಾಮ್ದೊಳಗ ನಮ್ಮೂರಿಂದ ಇಡೀ ಕರ್ನಾಟಕದಲ್ಲಿ ದೇಶದೊಳಗ ಪ್ರಥಮ ಸ್ಥಾನ ನಮ್ಮೂರು ಪಡಿಬೇಕನ್ನೋ ಒಂದು ಆಸೆ ನಂದದ. ಆ ಆಸೆಗೆ ತಮ್ಮ ವಿದ್ಯಾರ್ಥಿಗಳ ಶ್ರಮ ವಹಿಸಿದ್ರ ಅಕಸ್ಮಾತ್ 625 ಪೈಕಿ ಯಾವ ವಿದ್ಯಾರ್ಥಿ ಅಕಸ್ಮಾತ್ ನಮ್ಮ ಪ್ರೌಢಶಾಲೆಯಲ್ಲಿ ಅಂಕಗಳನ್ನು ಪಡೆದ್ರ ಆ ವಿದ್ಯಾರ್ಥಿಗೆ ನಂದು ಒಂದು ತಿಂಗಳ ಸ್ಯಾಲ್ರಿನ ಕೊಡಾಕ ಇವತ್ತು ಈ ವೇದಿಕೆ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಅಕಸ್ಮಾತ್ ಯಾವುದೇ ವಿದ್ಯಾರ್ಥಿ ಅವ್ರು ಬೇಕಾದ್ರೆ 625 ಇಡೀ ಕ್ಲಾಸ್ ಟೀಚರ್ ಅಷ್ಟು ಹುಡುಗರು ತಗೊಂಡ್ರು ಅಷ್ಟ್ರಿಗೂ ಕೊಡಾಕ ನನ್ನ ಕೈ ಎತ್ತಿ ಹೇಳಕತ್ತೀನಿ. ಅಷ್ಟು 625 ಪೈಕಿ ಇನ್ನು ಮಾರ್ಕ್ಸ್ ತಗೋಬೇಕು ಮಾರ್ಚ್ ತಿಂಗಳಲ್ಲಿ ನಡೆದಂತ ಎಕ್ಸಾಮ್. ಮತ್ತೆ ಇನ್ನೊಂದು ಏನಾಗ್ತದೆ, ಪ್ರೌಢಶಾಲೆಯಲ್ಲಿ ಶಿಕ್ಷಕರಿದ್ದಾರೆ, ಪ್ರಾಥಮಿಕ ಶಾಲೆಯಲ್ಲೂ ನಮ್ಮ ಮೇಡಮ್ ಶಿಕ್ಷಕರು ಇರ್ತಾರೆ. ಅದ್ರ ಜೊತೆಗೆ ಶಿಕ್ಷಕರು ಇದ್ದಾರೆ ಮೇಡಮ್ ಅವರು. ಹಿಂಗಂತ ನಡೆದ ಇಷ್ಟು ಚಂದ ನಮ್ಮಲ್ಲಿ ಪೈಪೋಟಿ ನಡೆದಲ್ಲ. ಈ ಪೈಪೋಟಿ ಬರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾಕಂತಂದ್ರೆ ಇಂಥ ಸಿಚುವೇಶನ್, ಇಂಥ ಅವಕಾಶ ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಈ ಅವಕಾಶನ ನಮ್ಮ ವಿದ್ಯಾರ್ಥಿ ಮುದ್ದು ವಿದ್ಯಾರ್ಥಿಗಳು ಪಡೆದುಕೊಂಡ್ರ ನಾವು ಬರುವಂತ ದಿನಮಾನದೊಳಗೆ ನಿಮ್ಮ ಜೀವನದೊಳಗೆ ನಕ್ಕಿ ಯಶಸ್ವಿ ಕಾಣ್ತೀರಿ ಅನ್ನೋ ಮಾತನ್ನ ನನಗ ಈ ಒಂದು ವೇದಿಕೆಯನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಮನರಂಜನೆ ಕಾರ್ಯಕ್ರಮ ನಾವು ಈ ಗಣರಾಜ್ಯ 76ನೇ ದಿವಸ ಮಾಡ್ಕೊಳಕತ್ತೀವಲ್ಲ, ಇದನ್ನ ಒಂದು ದಿವಸ ಫುಲ್ ಇಟ್ಬಿಡು ನಾವು. ಯಾಕಂದ್ರೆ ಇಷ್ಟು ಹುಮ್ಮಸದಲ್ಲ ನಮ್ಮೆಲ್ಲ ಒಂದು ಶಿಕ್ಷಕರು ಮತ್ತು ಶಿಕ್ಷಕಿಯರಲ್ಲಿ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೂ ಬಹಳ ಹುಮ್ಮಸದ. ಈ ಒಂದು ಮನರಂಜನೆ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು
ಯಾವುದೇ ಸ್ಟೇಜಲ್ಲಿ ನಿಂತು ಮಾತಾಡುವಂತ ಎಬಿಲಿಟಿ ಬರ್ತದ. ಮೊದಲ ನಮಗೆ ವಿದ್ಯಾರ್ಥಿಗಳಿಗೆ ನಮಗೆ ಭಾವಿ ವಿದ್ಯಾರ್ಥಿ ಜೀವನದಾಗ ಈ ವೇದಿಕೆ ನಮಗೆ ಇರಲಿಲ್ಲ. ಅದನ್ನ ನೀವು ಎಲ್ಲ ಪಡ್ಕೊಳಕತ್ತೀರಿ ಅಂದ್ರೆ ನೀವು ಸೌಭಾಗ್ಯವಂತರು ಎಲ್ಲರೂ. ಅದ್ರ ಜೊತೆಗೇನ ಏನ್ ಹೇಳಕ್ ಇಚ್ಛ ಪಡ್ತೀನಿ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಯಾರೂ ಇಲ್ಲ ವೇದಿಕೆ ಮೇಲೆ. ಇದು ಕ್ರಿಯೇಟು ಕೆಲವೊಂದಷ್ಟು ಗ್ರಾಮ ಪಂಚಾಯತ್ ನಮಗೆ ಬಹಳ ಅನುಕೂಲ ಆಗಿದೆ ಈ ಪ್ರಾಥಮಿಕ ಶಾಲೆಗೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ಇಲ್ಲದರೂ ಕೂಡ ಅವ್ರಿಗೆ ಧನ್ಯವಾದಗಳು ಹೇಳೋಣ. ಅದ್ರ ಜೊತೆಗೇನ SDMC ಅವರೆಲ್ಲರೂ ಚಲೋ ಮಾಡಕತ್ತಾರ. ಅದ್ರ ಜೊತೆಗೇನ ನಮ್ಮ ಊರಿನ ಇವರೆಲ್ಲರ ಜೊತೆಗೆ ಇದೊಂದು ಸುವ್ಯವಸ್ಥಿತವಾಗಿ ನಮ್ಮ ಗ್ರೌಂಡ್ ಕಾಣಕತೈತಿ, ಹಚ್ಚ ಹಸಿರಾಗಿ ಕಾಣಕತೈತಿ ಅಂತಂದ್ರ ಅಲ್ಲಿ ಕುಂತಂತ ಎಲ್ಲ ಯುವಕರು ಕಾರಣ ಅಂತೇಳಿ ಅವ್ರಿಗೊಂದು ಚಪ್ಪಾಳಿ ಬರಲಿ. ಇದ್ರ ಜೊತೆಗೇನ ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ನಾ ಇಚ್ಛಾ ಪಡ್ತೀನಿ ಅಂತಂದ್ರ ಈ ನಮ್ಮೂರು 100 ಎಕರೆ ಹೊಲ ಗಳಿಸೋದು ಮುಖ್ಯ ಇಲ್ಲ, ನಾವು 100 ಮನಿ ಕಟ್ಟೋದು ಮುಖ್ಯ ಇಲ್ಲ. ನಮ್ಮ ಮಕ್ಕಳನ್ನ ಶಿಕ್ಷಣ ಯಾವ ರೀತಿ ನಡೆಯಕತೈತಿ ಅಂತೇಳಿ ಬಂದು ನೋಡ್ರಿ ಸಾಕು. ನೀವೇನೋ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬೇಡ. ಇಲ್ಲಿ ಬರುವಂತ ವ್ಯವಸ್ಥೆಗೆ ಬಂದು ಸ್ವಲ್ಪ ಬಂದು ನೋಡ್ರಿ, ಒಳಗ ಶಾಲೆ ಒಳಗೆ ಬಂದ ನಿಮ್ಮ ಮಕ್ಕಳ ಯಾವ ತರ ಕಲಿಯಾತಾರೆ ಅನ್ನೋದು ಬಂದು ನೋಡ್ರಿ. ಇದ್ರ ಜೊತೆಗೇನ ಇನ್ನೊಂದು ನನಗೆ ಏನ್ ಹೆಮ್ಮೆ ಅನಿಸ್ತೈತೆ ಅಂತಂದ್ರ ಲಾಸ್ಟ್ ಟೈಮ್ ನಾ ಸ್ಟೇಜ್ ಮೇಲೆ ಹೇಳಿದ್ವಿ ಭಾಳ ನಾ ಮಾತಾಡಿ ಇನ್ನೂ ಸ್ವಲ್ಪ ಭಾಳ ಐತಿ. ಆಕ್ಚುಲಿ ನಾ ಮಾತಾಡಿ ಬಿಡಾವ್ ಏನು ಹಿಂದೆ ಮುಂದೆ ನೋಡಂಗಿಲ್ಲ, ಮಾತಾಡಿ ಬಿಡ್ತೀನಿ. ಯಾಕಂದ್ರೆ ಈ ಅವಕಾಶ ಒಳ್ಳೆ ಸಿಗೋಂಗಿಲ್ಲ, ಇದು ವರ್ಷದಾಗ ಒಮ್ಮೆ ಸಿಗುದು. ಹೆಂಗಂತಂದ್ರ ಖಾಸಗಿ ಶಾಲೆಗೆ ಪೊಲೀಸರ ನಮ್ಮ ಈ ಏನ ಪ್ರೌಢ ಶಾಲೆ ಮತ್ತು ಪ್ರಾಥಮಿಕ ಶಾಲೆ ಅಂಗನವಾಡಿ ಶಾಲೆ ಯಾವ್ದ್ರೊಳಗೂ ಕಮ್ಮಿ ಇಲ್ಲ. ಜೈ ಭಾರತ್ ಅನ್ನೋ ಮಾತನ್ನು ಕೂಗದಿಂದ ನಾವು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆ ಶಿಕ್ಷಕರನ್ನ ಈ ಒಂದು ವೇದಿಕೆ ಒಳಗ ಮತ್ತೊಮ್ಮೆ ಅವ್ರನ್ನ ಸ್ಮರಿಸುತ್ತಾ ಎಲ್ಲಾ ಶಿಕ್ಷಕರೊಂದನ್ನು ನಾವು ಸ್ಮರಿಸುತ್ತಾ ಇದೇ ಒಂದು ವ್ಯವಸ್ಥೆಯನ್ನ ನೀವು ಕಂಟಿನ್ಯೂ ಮಾಡ್ರಿ. ನಿಮಗೆ ಏನು ಸೌಲಭ್ಯ ಬೇಕಾಗಿತ್ತು, ನಿಮ್ಗೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕು ಅದೆಲ್ಲ ನಾವು ಕೊಡ್ತೀವಿ ಊರನ್ನವರು ಅಂತೇಳಿ ನನ್ನ ಒಂದು 2 ಅನಿಸಿಕೆ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.